ಎಕ್ಸ್ ಸಿ ಎಂ ಬರೀ ಎಕ್ಸ್-ಸಿ-ಎಂಗಳದೇ ಕತೆ ಬರ್ತೈತೆ. ಈಗ ಹೇಳ್ತಾರೆ ವಿಚಾರ ಎಕ್ಸ್-ಸಿ-ಎಂ ಅಂತೂ ಅಲ್ಲ. ಆಮೇಲೆ ನೀನು ಅನ್ಕೊಂಬಿಟ್ಟಿಯಪ್ಪ, ಆಮೇಲೆ ನೀನಲ್ಲ, ನೀನು ಬಿಟ್ಟು ಬೇರೆ 23 ಜನ ಅವ್ರೆ, ಅದರಲ್ಲಿ ಯಾರೋ ಒಬ್ಬ ಎಕ್ಸ್-ಸಿ-ಎಂ ನನ್ನ ಸ್ನೇಹಿತ ಒಬ್ಳಿದ್ದಾಳೆ. ಅವ್ರಿಗೆ ಆಫರು, ಆಕೆ ಒಂದು ಪ್ರತಿಷ್ಠಿತ ಜಾಗದಲ್ಲಿದ್ದಾಳೆ. ಶಿ ಇಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಆ್ಯಂಡ್ ಗುಡ್ ಲುಕಿಂಗು. ಆಕೆಗೆ ಆಫರು ಏನಂತಂದರೆ, ಒಂದು ರಾತ್ರಿ ನನ್ನ ಜೊತೆ ಕಳೆದ್ರೆ ಒಂದು ಮನೆ, ಆಮೇಲೆ ಒಂದು 2 ಕೋಟಿ ರೂಪಾಯಿ ಕಾಸು, ಕಾರು ಎಲ್ಲ ಅಂತ. ಈಕೆ ಹೋಗ್ಲಿಲ್ಲ, ಹಂಚ್ಕೊಂಡು ನನ್ನ ಜೊತೆ ಈ ಥರ ಕರ್ನಪ್ಪ ಹೋಗಿಲ್ಲ ಅಂತ. ಆ ಜಾಗದಲ್ಲಿ ಬೇರೆ ಯಾರೋ ಒಬ್ರು ಹೋದ್ರು. ಅವ್ರು ಇವತ್ತು ಟಿ ವಿಗಳೆಲ್ಲ ಮೈಕ್ ಹಿಡ್ಕೊಂಡು ಮಾತಾಡ್ತಾರೆ, ನಗ್ಸೋದೆಲ್ಲ ಮಾಡ್ತಾರೆ. ಅವರು ಮನೆ, ಆಮೇಲೆ ಕಾರು ಎಲ್ಲ. ಆಮೇಲೆ ಈ ಎಕ್ಸ್-ಸಿ-ಎಂ ಇದಾನಲ್ಲ, ಎಂಥ ಚಾಂಡಾಳ ಗೊತ್ತಾ. ಜೀವನ ಅವ್ನು ಸಿ-ಎಂ ಆಗಿದ್ದಾಗ ಬರೀ ತಾಜ್ ಸ್ಟ್ಯಾಂಡಲ್ಲೇ ಕಲ್ದವನೆ. ಅವನಿಗೆ ಶೋಕಿಗಳು, ಹುಡುಗಿಗಳ್ದು. ಒಂದ್ಸತಿ ಹಿಂಗೆ ನಮ್ಮ ಯಾರೋ ರಿಪೋರ್ಟರ್ ಹೋಗ್ಬಿಟ್ಟಿದ್ರಂತೆ. ತಾಜ್ ಸ್ಟ್ಯಾಂಡ್ ಯಾವುದೋ ಒಂದು ರೂಮಿಂದ ಸಿ-ಎಂ ಬರ್ತಾ ಇದ್ದಂತೆ, ಎಕ್ಸ್-ಸಿ-ಎಂ ಹಿಂದ್ಗಡೆ ಆಯಮ್ಮನು ಸೀರೆ ಬಿದ್ದೈತಂತೆ, ಎತ್ತು ಕಟ್ಕೊಂಡು. ಏನು ಕರ್ಮಾರಿ, ಬೇಕಾ ನಮ್ಗೆ ಇವೆಲ್ಲ? ಮಕ್ಕಳ ಅಲ್ಲ, ಹೆಂಗ್ಬಾರ್ದು ಈ ಮಾತು, ತಪ್ಪಾಯ್ತು, ಕ್ಷಮೆ ಇರಲಿ. ಅಲ್ಲೋಗಿ ಆಡಳಿತ ಮಾಡ್ರು ಅಂತಂದರೆ 5 ಸ್ಟಾರ್ ಹೋಟೆಲ್ ಜಿಪ್ ಇಚ್ಬಿಟ್ಟು ತಿಸ್ಕೊಂಡು ಹೋಗ್ತಾರೆ. ಇಂಥ ದೇವ್ ನಮ್ಮ ಸಿ-ಎಂ ಆಗ್ಬೇಕು. ಆಮೇಲೆ ಇವಾಗೂ ಆಸೆ ಅಂತ, ನಾನು ಸಿ-ಎಂ ಆಗ್ಬೇಕು ಅಂತ. ಯಾವ ನನ್ನ ನೈತಿಕತೆ ಇದೆ ನಿನಗೆ? ಆಮೇಲೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಈ ಎಕ್ಸ್-ಸಿ-ಎಂ ಯಾರನ್ನ ದೇಹ ಸುಖಕ್ಕೆ ಹೋಗುತ್ತಾನೋ ಅವ್ರ ಮಗ ಸಹ ಅವ್ರನ್ನೇ ದೇಹ ಸುಖ ಬಯಸ್ತಾನಂತೆ. ಎಂಥ ಸೈಕೋಗಳ್ರಿ, ಸಂಬಂಧಗಳ ಬೆಲೆ ಇದೆಯಾ? ಎಲ್ಲರೂ ಕೇಳ್ತಾರೆ, ಸರ್ ಇಂಥ ಹೈಟೆಕ್ ಹೈಫೈ ಪವರ್ಫುಲ್ ಪೇಪರ್ಗಳ ಬಗ್ಗೆ ಮಾತಾಡ್ತಿರಲ್ಲ ಅಂತ. ಇವ್ರೇನು ಮ್ಯಾಲಿಂದ ಹೋಗ್ತಾರಲ್ಲ, ಸಂವಿಧಾನದ ಕಡೆ ಎಲ್ಲರೂ ಒಂದೇ. ಆಮೇಲೆ ಅಧಿಕಾರದಲ್ಲಿ ಕೂತ್ಕೊಂಡು ಜಿಪ್ ಬಿಚ್ಚಿ ನಮ್ಮ ಹತ್ರ ಓಟ್ ತಗೊಂಡು, ನಮ್ಮ ಹತ್ರ ಟ್ಯಾಕ್ಸ್ ಕಟ್ಕೊಂಡು, ನಮ್ಮನ್ನ ಲೂಟಿ ಮಾಡ್ಕೊಂಡು 5 ಸ್ಟಾರ್ ಹೋಟೆಲ್ ಮಜಾ ಮಾಡೋ ಇಂಥ ಸೈಕೋಗಳಿಗೆ ಭಯ ಇಲ್ಲ ಅಂದರೆ, ತಾಕತ್ತಿದ್ರೆ ಮನೇಲಿ ಹೋಗಿ ಸಂಸಾರ ಮಾಡಲಿ. ನಮ್ಮ ಅತ್ಕೇಂದ್ರವ್ರೆ, ನಮ್ಮ ಅತ್ಕೇಂದ್ರನ ಬಿಟ್ಬಿಟ್ಟು 5 ಸ್ಟಾರ್ ಹೋಟ್ಲಾಗ ಹೋಗಿ ಯಾವುದೋ ತಿಸ್ಕೊಳಕ್ಕೆ ಜಿಪ್ಗಳು ಬಿಚ್ಚಿದ್ರೆ ಯಾವ ನೈತಿಕತೆ ಇದೆ ಇವ್ರಿಗೆ? ನನ್ನ ಸ್ನೇಹಿತೆ ಹೇಳಿದ್ಲು, ಎಕ್ಸ್-ಸಿ-ಎಂ ಕರೆದಂತೆ ಅವಳನ್ನ ಹೇಳಿದ್ಲು. ಪಾಪ ಅವಳು ನಮಗೆ ಬಿರಿಯಾನಿ ಕೊಡ್ಸಲ್ ಗೊತ್ತಾ. ನಾನು ಅವಳ ಹತ್ರ ಬಿರಿಯಾನಿ ತಿಂತೀನಿ, 200 ರೂಪಾಯಿ ಬಿರಿಯಾನಿ ಆರ್ಡ್ರ್ ಮಾಡಿ ಅದ್ರಾಗ ಅರ್ಧ ತಿಂತೀವಿ. ಸ್ನೇಹ ಅಂದರೆ ಈ ಥರ ಕಣ, ಬರೀ ದೇಹ ಸುಖ ಒಂದೇನೇನಾ? ನಾನು ಕೇಳ್ತೀನಿ, 15 ದಿವಸ ಆದಮೇಲೆ ಅವಳ ಹತ್ರ ಕಾಸಿರಲ್ಲ. ಯಾವಾಗ ನಾವು ಕೊಡ್ತೀವಿ, ಅವ್ರ ಹತ್ರ ಇಸ್ಕೊಂತೀವಿ. ಕಾಸಿದ್ದಾಗ ಕೊಟ್ರೆ ಟೀ ಕೊಡಿಸಿ ಅಂತೀವಿ. ನಮ್ಮದು ನೋಡಿ ಟೀ ಲೆವೆಲ್ಲು, ಟೀ ಕುಡಿಸ್ತಾರೆ. ಯಾಕ್ರಿ, ಅಲ್ಲಿ ಹೋಗಿ ಆರಾಮಾಗಿ ಒಂದು ನೈಟ್ ಕಳೆದ್ಬಿಟ್ಟು ಬಂದಿದ್ರೆ ನಮಗೂ ಕೂಡ ಎಲ್ಲರೋ ಒಂದು ಬಂಗ್ಲಾದಲ್ಲಿ ಟೀ ಕೊಡಿಬೋದಾಯ್ತು. ಅಯ್ಯೋ ಬೇಡಪ್ಪ, ಆ ಬಾಳೋದಕ್ಕಿಂತ ವಿಷ ಕುಡಿದ್ಮೇಲೆ. ನೋಡಿ, ಈ ಥರ ಹೆಣ್ಮಕ್ಳು ಇದ್ದಾರೆ, ದುಡ್ಡಿಗೆ ಬಗ್ಗಲ್ಲ. 15 ದಿವಸ ಜೋಬ್ ಖಾಲಿ, ಮೆಟ್ರೋದಲ್ಲಿ ಓಡಾಡ್ತಾರೆ, 15 ದಿವಸ ಕಾರಲ್ಲಿ ಓಡಾಡ್ಬೋದು ಪಾಪ ಹೆಣ್ಮಕ್ಳು. ಆದರೆ ಇವತ್ತು ಯಾವುದೇ ಇಂಡಸ್ಟ್ರಿಯಲ್ಲಿ ತಗೊಳ್ಳಿ ನೋಡಿ, 2 ತಿಂಗಳು ಕೆಲಸ ಮಾಡಿದ್ರೆ 3ನೇ ತಿಂಗಳು ಬಂಗ್ಲೆ ಬಂದಿರ್ತದೆ, ಕಾರು ಬಂದಿರ್ತದೆ, ಹೈ-ಫೈ ಫೋನ್ಗಳು ಬಂದಿರ್ತದೆ. ಆಮೇಲೆ ಎಲ್ಲ ಎಲ್ಲಿಂದ ಬರ್ತದೆ? ಏನಾದರೂ ಮಾಡಿದ್ರೆ ತಾನೇ ಅಕ್ರಮಗಳು ಮಾಡಕೋದು. ಇದು ಇವತ್ತಿನ ಸಮಾಜ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.